ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಬಿಡುಗಡೆ ಆಗಿರ್ತಕ್ಕಂತ 12,000ಕ್ಕೂ ಅಧಿಕ ಹುದ್ದೆಗಳ ಒಂದು ನೋಟಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ನೋಟಿಫಿಕೇಶನ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಮೇ 21. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಜೂನ್ 22. ಅದೇ ರೀತಿ ಫೀ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಕೂಡ ಜೂನ್ 23 ಆಗಿರುತ್ತೆ. ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಆಗಿದ್ರೆ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಅದರ ಒಂದು ಡೇಟ್ ಜೂನ್ 29ರಿಂದ ಜುಲೈ 1 ತನಕ ನೀವು ಕರೆಕ್ಷನ್ ಅನ್ನ ಮಾಡ್ಕೋಬಹುದು. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಂತ್ ಅಲ್ಲಿ ನಿಮ್ಮ ಒಂದು ಟಿಯರ್ 1 ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಟಿಯರ್ 1 ಕ್ವಾಲಿಫೈ ಆದರೆ ನಿಮ್ಮ ಒಂದು ಟಿಯರ್ 2 ಎಕ್ಸಾಮ್ ಡಿಸೆಂಬರ್ ಅಲ್ಲಿ ಇರುತ್ತೆ. ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಇಲ್ಲಿ ಟೋಲ್ ಫ್ರೀ ನಂಬರ್ಗೆ ನೀವು ಇಲ್ಲಿ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಬಹುದು. ನಿಮಗೆ ಇದೊಂದು ನೋಟಿಫಿಕೇಶನ್ ಬಗ್ಗೆ ಮತ್ತು ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ಮತ್ತು ನೋಟಿಫಿಕೇಶನ್ ಅನ್ನ ತಿಳ್ಕೊಳ್ಬಹುದು. ಇದೆಲ್ಲ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಯಾವ ಪೋಸ್ಟ್ ಇದೆ, ಯಾವ ಡಿಪಾರ್ಟ್ಮೆಂಟ್ ಇದೆ, ಎಷ್ಟು ಏಜ್ ಲಿಮಿಟ್ ಅಂತೇಳಿ ಫುಲ್ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/ST ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, OBC ಗೆ 3 ವರ್ಷ, PWBD ಗೆ 10 ವರ್ಷ, PWBD OBC ಏನಾದರೂ ಇದ್ರೆ ಅಲ್ಲಿ 13 ವರ್ಷ. ಅದೇ ರೀತಿ PWBD ಅಲ್ಲಿ SC/ST ಇದೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೀವು OBC, SC/ST, ESM ಏನಾದರೂ ಕ್ಯಾಟಗರಿ ಇದ್ರೆ ನೀವೇನಾದರೂ ರಿಲ್ಯಾಕ್ಸೇಷನ್ ಬೇಕಾಗಿದ್ರೆ ನಿಮಗೆ ನೀವು ಏನ್ ಮಾಡಬೇಕು, ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ಕೋಬೇಕು. ಅದು ಯಾವ ಡೇಟ್ ಅಂತಿಲ್ಲ, ಬಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅದು ಬರ್ತಿರ್ಬೇಕು. ಅಂದ್ರೆ ಪ್ರೆಸೆಂಟ್ ಇರ್ತಕ್ಕಂತ ಫೈನಾನ್ಷಿಯಲ್ ಇಯರ್ 2026-27 ನಡೀತಾ ಇದೆ. ಆದ್ರೆ ನಿಮ್ಗೆ ಏನಾದ್ರು 2025-26 ಇದ್ರೂ ಕೂಡ ಅದು ವ್ಯಾಲಿಡ್ ಇಲ್ಲ. ನೀವು ಮತ್ತೆ ಹೊಸದನ್ನ ಇವಾಗಲೇ ಹಾಕಬೇಕು. ಪೋಸ್ಟ್ ವೈಸ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು. ಸಪೋಸ್ ನಿಮ್ದು ಏನಾದ್ರು CA ಏನಾದ್ರು ಕಂಪ್ಲೀಟ್ ಆಗಿದ್ರು ಕೂಡ ನೀವು ಇಲ್ಲಿ ಈ ಒಂದು ಪೋಸ್ಟ್ಗೆ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಕ್ಯಾಡರ್ ಇದಕ್ಕೆ ಕ್ವಾಲಿಫಿಕೇಶನ್ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಟೇಟ್ ಲ್ಯಾಂಗ್ವೇಜ್ ಅನ್ನ ನೀವು ರೀಡ್, ರೈಟ್, ಸ್ಪೀಕ್ 3 ಮಾಡ್ತಿರ್ಬೇಕು. ಅಂದ್ರೆ ನೀವು ಅಲ್ಲಿ ಎಲಿಜಿಬಲ್ ಇರ್ತೀರಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಈ ಒಂದು ಹುದ್ದೆಗೆ ನಿಮ್ದು ಡಿಗ್ರಿಯಲ್ಲಿ ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ನೀವು ಅಪ್ಲೈ ಮಾಡಬಹುದು. ಅಥವಾ ನೀವು PUC ಅಲ್ಲಿ ಮ್ಯಾಥ್ಸ್ ಅಲ್ಲಿ ನೀವು 60% ತಗೊಂಡಿದ್ರು ನೀವು ಅಪ್ಲೈ ಮಾಡಬಹುದು. ಅಥವಾ ನಿಮ್ಮ ಒಂದು ಡಿಗ್ರಿಯಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೀವು ಓದಿದ್ರು ಕೂಡ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಈ ಒಂದು ಹುದ್ದೆಗೆ ನೀವು ಡಿಗ್ರಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ನೀವು ಓದಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು. ಯಾವ ಸಬ್ಜೆಕ್ಟ್ ನೋಡೋಣ ಇಲ್ಲಿ? ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಎಕನಾಮಿಕ್ಸ್ ಅಥವಾ ಡೆಮೋಗ್ರಫಿ ಅಥವಾ ಪಾಪ್ಯುಲೇಷನ್ ಸ್ಟಡೀಸ್ ಅಥವಾ ಆಪರೇಷನ್ ರಿಸರ್ಚ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ಕಂಪ್ಯೂಟರ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಡೇಟಾ ಸೈನ್ಸ್ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಷ್ಟರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನೀವು ಓದಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು ಈ ಒಂದು ಪೋಸ್ಟ್. ಇಷ್ಟು ಪೋಸ್ಟ್ ಬಿಟ್ಟು ಉಳಿದೆಲ್ಲಾ ಪೋಸ್ಟ್ಗೂ ಜಸ್ಟ್ ಡಿಗ್ರಿ ನೀವು ಕ್ವಾಲಿಫೈ ಆದ್ರೂ ನಡೆಯುತ್ತೆ, ಯಾವ ಸಬ್ಜೆಕ್ಟ್ ಅಂತಿಲ್ಲ. ಏನಾದ್ರೂ ನೀವು ಫೈನಲ್ ಇಯರ್ ಅಲ್ಲಿ ಇದ್ದು ಕೂಡ ನೀವು ಅಪ್ಲೈ ಮಾಡಬಹುದು. ಆದ್ರೆ 1/8/2026 ಈ ಡೇಟ್ ಒಳಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿ ರಿಸಲ್ಟ್ ನಿಮ್ ಕೈಲಿ ಇರಬೇಕು, ಇಲ್ಲಾಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಬಹುದು. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಫೀಸ್ 100 ರೂಪೀಸ್ ಫೀಸ್ ಇರುತ್ತೆ. ಏನಾದ್ರೂ ನೀವು ವುಮೆನ್ ಕ್ಯಾಂಡಿಡೇಟ್ ಇದ್ರೆ ಅಥವಾ ನೀವು SC/ST ಅಥವಾ PWBD ಅಥವಾ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ ಇದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, 0 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಬರೀ ನೆಟ್ ಸೆಂಟರ್ ಅಲ್ಲಿ ಅಪ್ಲಿಕೇಶನ್ ಹಾಕೋಕೆ ಅವ್ರಿಗೆ ಅಷ್ಟೇ ಪೇ ಮಾಡಬೇಕು. ಏನಾದ್ರೂ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಟೈಮ್ ನೀವು ಕರೆಕ್ಷನ್ ಮಾಡಿದ್ರೆ ಅದಕ್ಕೆ 200 ರೂಪೀಸ್ ನೀವು ಚಾರ್ಜ್ ಕಟ್ಟಬೇಕು. ಇಲ್ಲ ನೀವು ಒಂದ್ಸಲ ಕರೆಕ್ಷನ್ ಮಾಡಿದ್ರು ಇನ್ನ ಮತ್ತೇನಾದ್ರು ಮಿಸ್ಟೇಕ್ ಇದ್ರೆ ನೆಕ್ಸ್ಟ್ ಟೈಮ್ ನೀವು ಕರೆಕ್ಷನ್ ಮಾಡಬೇಕಾಗಿದ್ರೆ ನೀವು 500 ರೂಪಾಯಿನ ನೀವು ಅಲ್ಲಿ ಚಾರ್ಜಸ್ ಪೇ ಮಾಡಬೇಕು. ಇದು ಎಲ್ಲರಿಗೂ ಸೇಮ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಸ್ ನೋಡೋದಾದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ SSC CGL ಅಂತಂದ್ರೆ ಟಿಯರ್ 1 ಮತ್ತು ಟಿಯರ್ 2 ಎಕ್ಸಾಮ್ ಇರುತ್ತೆ. ಇದು ನಿಮ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಯಾವ್ದು ಕ್ವಶನ್ ಪೇಪರ್ ಇರೋದಿಲ್ಲ, ಪೆನ್ ಪೇಪರ್ ಇರೋದಿಲ್ಲ. ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕು. ಟಿಯರ್ 1 ಎಕ್ಸಾಮ್ಗೆ ನೀವು ಏನಾದ್ರು ಪ್ರೆಸೆಂಟ್ ನೀವು ಅಪ್ಲಿಕೇಶನ್ ಹಾಕಿ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಟೋಟಲ್ 4 ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಒನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಇದು ಟೋಟಲ್ 25 ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್, ಅಂದ್ರೆ ಒಂದು ಕ್ವಶನ್ 2 ಮಾರ್ಕ್ಸ್ ಇರುತ್ತೆ ನಿಮ್ಗೆ ಇದು. ಅದೇ ರೀತಿ ಜನರಲ್ ಅವೇರ್ನೆಸ್ ಕೂಡ 25 ಕ್ವಶನ್ಸ್ ಇರುತ್ತೆ, ಇದು 50 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು 25 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇದು 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಟೋಟಲ್ ಈ ಒಂದು ನೀವು ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ
1 ತಾಸು ನಿಮಗೆ ಟೈಮ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಸೆಕ್ಷನ್ಗೆ 15 ನಿಮಿಷ ಅಂತ ಹೇಳಿ ಇಲ್ಲಿ ಟೈಮ್ ಸೆಟ್ ಇರುತ್ತೆ. Tier 1 ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು ಅಂತಂದ್ರೆ ಒಂದು ಕ್ವಶನ್ ತಪ್ಪಾದ್ರೆ 0.50 ಮಾರ್ಕ್ಸ್ ನಿಮ್ದು ಕಟ್ ಆಗುತ್ತೆ. Tier 1 ಎಕ್ಸಾಮ್ ಅಲ್ಲಿ ಯಾವ್ಯಾವ ಟಾಪಿಕ್ ಬಗ್ಗೆ ಕ್ವಶನ್ಸ್ ನ ಕೇಳ್ತಾರೆ ಅಂತ ಹೇಳಿ ಡೀಟೇಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ನೀವು ನೋಡ್ಕೋಬಹುದು ಇಲ್ಲಿ. ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಥ್ಯಾಂಕ್ ಯು.